ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದ್ದಂಥ ಪದಗಳನ್ನು ಸಂಸತ್ವರೆಗೂ ತರಲಾಗುತ್ತೆ. ತಂದಿದ್ಯಾರು? ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಬಿಜೆಪಿ ಬೆಂಬಲಿಸುವ ಕಾರ್ಯಕರ್ತರನ್ನ ಅಂಧಭಕ್ತರಂತ ಕಾಂಗ್ರೆಸ್ ಕಾರ್ಯಕರ್ತರು ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಬೆಂಬಲಿಸುವ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ಗುಲಾಮರಂತ ಹೇಳ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥ ವಿಷಯ. ಅದೇ ರಾಹುಲ್ ಗಾಂಧಿ ಇದೇ ಪದಗಳನ್ನು ಸಂಸತ್ನಲ್ಲಿ ಉಲ್ಲೇಖ ಮಾಡಿದರು. ನಿನ್ನೆ ಏನಾಯಿತು? ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ರಾಹುಲ್ ಗಾಂಧಿ ಏನು ಮಾತಾಡಬೇಕಾಗಿತ್ತು? ಪರೀಕ್ಷೆ ವ್ಯವಸ್ಥೆ ಸುಧಾರಣೆಗೆ ಸಲಹೆ ಸೂಚನೆ ಕೊಡಬೇಕಾಗಿತ್ತು. ನೀಟ್ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿತ್ತು. ಅದೇ ರಾಹುಲ್ ಗಾಂಧಿ ಅದನ್ನು ಮಾಡಲೇ ಇಲ್ಲ. ಈಡಿಯೇಟ್, ಅಂಧಭಕ್ತ ಅಂತೆಲ್ಲ ಪದ ಉಪಯೋಗಿಸಿ ವಾಗ್ದಾಳಿ ನಡೆಸಿದ್ರು. So these are the three categories: student, idiot, and andhbhakt who follows the idiot. Now, so Speaker sir, माननीय विपक्ष के नेता हैं आप. now super सदन की गरिमा रखते हुए विधेयक पर ही चर्चा करें तो ठीक रहेगा. ರಾಹುಲ್ ಗಾಂಧಿ ಈ ಮಾತಿಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತು. ಆಗ ಲೋಕಸಭೆಯಲ್ಲಿ ದೊಡ್ಡ ಕೋಲಾಹಲವೇ ನಡೆಯಿತು. ವೀಕ್ಷಕರೇ, ನಿನ್ನೆ ಲೋಕಸಭೆಯಲ್ಲಿ ಅಸಲಿಗೆ ಏನಾಯಿತು? ರಾಹುಲ್ ಗಾಂಧಿ ಮಾತಾಡ್ತಾ ಒಂದು ವಿಷಯವನ್ನು ಪ್ರಸ್ತಾಪಿಸಿದರು. ನಾನು ಒಬ್ಬ ವಿದ್ಯಾರ್ಥಿನಿ ಜೊತೆಗೆ ಮಾತಾಡ್ತಾ ಇದ್ದೆ. ವಿದ್ಯಾರ್ಥಿಗಳು ಸತ್ಯವನ್ನ ಎದೆಯ ಮೇಲೆ ಹೆಮ್ಮೆಯಿಂದ ಹಾಕೊಂಡಿರ್ತೀವಿ ಅಂತ ಹೇಳಿದ್ರು. ಆಗ ಇನ್ನೊಂದು ವರ್ಗದ ಬಗ್ಗೆ ಏನಂತೀರಿ ಅಂತ ಕೇಳಿದೆ. ಆಗ ಆ ವಿದ್ಯಾರ್ಥಿನಿ ಹೇಳಿದ್ಲು, ನಮಗೆ ಇಮೇಜ್ ಅವಶ್ಯಕತೆ ಇರಲ್ಲ, ಆದರೆ ಇನ್ನೊಂದು ವರ್ಗಕ್ಕೆ ಇಮೇಜ್ ಅವಶ್ಯಕತೆ ಇರುತ್ತೆ. ಆ ಇಮೇಜ್ ಸತ್ಯವಲ್ಲ ಅಂತ ತಿಳಿದಾಗ ಆ ಮೂರ್ಖರು ತನ್ನನ್ನು ತಾನು ದೇವರಂತ ಬಿಂಬಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಅಂತ ಹೇಳಿದ್ಲು. ಆಗ ರಾಹುಲ್ ಗಾಂಧಿ ಕೇಳಿದ್ರಂತೆ, ಒಂದು ಕಡೆ ಸ್ಟೂಡೆಂಟ್ಸ್, ಇನ್ನೊಂದು ಕಡೆ ಈಡಿಯಟ್ಸ್, ಮೂರನೇ ವರ್ಗದ ಕಥೆ ಏನು ಅಂತ. ಮೂರನೇ ವರ್ಗ ಯಾವುದು ಅಂತ ಆ ವಿದ್ಯಾರ್ಥಿನಿ ಕೇಳಿದ್ಲು. ಆಗ ನಾನು ಮೂರನೇ ವರ್ಗವೇ ಅಂಧಭಕ್ತ. ಯಾರು ಮೂರ್ಖನನ್ನ ಫಾಲೋ ಮಾಡ್ತಾ ಇರ್ತಾನೆ ಅವನೇ ಅಂಧಭಕ್ತನಂತೆ. ಇದು ರಾಹುಲ್ ಗಾಂಧಿ ಹೇಳಿದಂಥ ಮಾತು. She said to me, there are two categories. There are two categories in this world, the student. What about these idiots? She says to me, these idiots, they don't listen to anything anyone says. She says the other type requires an image. As that image is not true, because the idiot is trying to pretend that he is God. I'm not talking about that. As it is not true, and the idiot is trying to pretend he's God, he has to create this massive image. Then I asked a question, sir. मैं सोचा, स्टूडेंट है और फिर ये इडियट भी है, तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा, कौन सी तीसरी कैटेगरी? मैंने कहा, अंधभक्त. इसको कहां डाला जाए? She says to me, अंधभक्त is a person who is absolutely convinced that another idiot is God. So these are the three categories: student, idiot, and andhbhakt who follows the idiot. ಹಾಗಿದೆ ರಾಹುಲ್ ಗಾಂಧಿ ಈಡಿಯಟ್ಸ್, ಅಂಧಭಕ್ತ ಅಂತ ಹೇಳಿದ್ದು ಯಾರಿಗೆ? ರಾಹುಲ್ ಗಾಂಧಿ ನಮ್ಮ ದೇಶದ ಪ್ರಧಾನಿಗೆ ಈಡಿಯಟ್ಸ್ ಅಂತ ಕರೆದ್ರ? ಮೋದಿ ಫಾಲೋ ಮಾಡೋರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ನೀವು ಅಂಧಭಕ್ತ ಅಂತ ಕರೆದ್ರ? ರಾಹುಲ್ ಗಾಂಧಿ ಅವರೇ, ನೀವು ಹೆಸರು ಹೇಳದಿದ್ರು ಜನರಿಗೆ ಅಂತೂ ಅರ್ಥ ಆಗಿದೆ. ನೀವು ಯಾರಿಗೆ ಈಡಿಯಟ್ಸ್ ಅಂದ್ರಿ, ಯಾರಿಗೆ ಅಂಧಭಕ್ತ ಅಂತ ಹೇಳಿದ್ರಿ ಅಂತ. ಮೋದಿ ಬೆಂಬಲಿಸುವವರು ಅಂಧಭಕ್ತ ಆಗಿದ್ದಿದ್ರೆ ಮೂರನೇ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇತ್ತ? ಹಾಗಿದೆ ಮೋದಿ ಅವರಿಗೆ ಮತ ಹಾಕಿದವರಿಗೆ ಅಂಧಭಕ್ತ ಅಂತ ಹೇಳ್ತೀರಾ? ಇದು ದೇಶದ ಮತದಾರರಿಗೆ ಮಾಡುವಂಥ ಅವಮಾನ. ರಾಹುಲ್ ಗಾಂಧಿ ಈ ಹೇಳಿಕೆ ಸದನದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಕೊನೆಗೆ ಸ್ಪೀಕರ್ ಸದನದಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ಪಾಠ ಕೂಡ ಮಾಡಿದ್ರಿ ಇವರಿಗೆ. ಕೊನೆಗೂ ರಾಹುಲ್ ಗಾಂಧಿ ಬಳಸಿದ ಪದಗಳನ್ನು ಕಡತದಿಂದ ತೆಗೆದು ಹಾಕಲಾಯಿತು. ವೀಕ್ಷಕರೇ, ರಾಹುಲ್ ಗಾಂಧಿ ಮಾಡಿದಂಥ ಇನ್ನೊಂದು ಆರೋಪ ಏನು?
ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆಸಲಿಕ್ಕೆ ಆದೇಶ ನೀಡಿದೆ ಅಮಿತ್ ಶಾ ಅಂತ. Sir, the Home Minister authorized the shooting of our students, sir. He put pellets into the blood of our students. ರಾಹುಲ್ ಗಾಂಧಿ ಈ ಹೇಳಿಕೆಗೆ ದಾಖಲೆ ಇಲ್ಲ, ಆದರೂ ಗಂಭೀರ ಆರೋಪ ಮಾಡಿದರು. ನಾನೇ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಗೆ ಕೇಳಿದೆ, ಸರ್ ಯಾವುದಾದ್ರೂ ಗಲಾಟೆ ಆದಾಗ ಸಚಿವರೇ ಗುಂಡಿನ ದಾಳಿಗೆ ಆದೇಶ ನೀಡ್ತಾರಾ ಅಂತ. ಅದಕ್ಕೆ ಅವರು ಯಾವುದೇ ಪ್ರಕರಣ ಆಗಲಿ ಸಚಿವರು ಸರ್ಕಾರ ಗುಂಡಿನ ದಾಳಿ ನಡೆಸಿ ಅಂತ ಹೇಳಲ್ಲ, ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು ನಮ್ಮಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅಲ್ಲಿನ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಗುಂಡಿನ ದಾಳಿಗೆ ಸೂಚನೆ ನೀಡ್ತಾರಂತೆ. ಸದನದಲ್ಲಿ ಕೇಂದ್ರ ಸಚಿವರು ಕೂಡ ಇದನ್ನೇ ಹೇಳಿದ್ದು. ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆಸಲೇ ಇಲ್ಲ, ಅಷ್ಟು ವಾಯು ವಾಟರ್ ಕ್ಯಾನ್ ಮಾತ್ರ ಬಳಸಲಾಗಿದೆ, ಗುಂಡಿನ ದಾಳಿ ನಡೆಸಲೇ ಇಲ್ಲ, ಆದೇಶ ಕೊಡೋದು ಎಲ್ಲಿಂದ ಅನ್ನೋದು ಸರ್ಕಾರದ ವಾದ. ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯಿಂದ ರಾಹುಲ್ ಗಾಂಧಿ ಈ ಪ್ರಶ್ನೆ ಕೇಳ್ತಾರಂತ ಅನ್ಕೊಳ್ಳೋಣ. ಆದರೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದೇ ಇಲ್ವಲ್ಲ. ರಾಹುಲ್ ಗಾಂಧಿ ಅವರೇ, ಕೇರಳದಲ್ಲಿ ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಪ್ರಯೋಗಿಸಲಾಯಿತು, ಅದಕ್ಕೂ ಸಚಿವರೇ ಆದೇಶ ನೀಡಿದ್ರಾ ಅಥವಾ CM ಅವರೇ ಆದೇಶ ನೀಡಿದ್ರಾ? ಕೇರಳದಲ್ಲೂ ನಿಮ್ಮದೇ ಸರ್ಕಾರ ಅಲ್ವಾ? ಕೆಲವು ತಿಂಗಳ ಹಿಂದೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗುತ್ತೆ, ಅಲ್ಲೂ ಸಚಿವರೇ ಆದೇಶ ನೀಡಿದ್ರಾ? CM ಆದೇಶ ನೀಡಿದ್ರಾ? ರಾಹುಲ್ ಗಾಂಧಿ ಅವರಿಗೆ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಒಳ್ಳೆಯದೇ. ಆದರೆ ಮೊನ್ನೆ ನಡೆದ ದಂಗೆಯಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ದಂಗೆಕೋರರು ಪೊಲೀಸರಿಗೆ ದನಕ್ಕೆ ಬಡ್ದಂತೆ ಹೊಡೆದಿದ್ದಾರೆ. ಒಂದು ದಿನವಾದರೂ ಪೊಲೀಸ್ ಅಧಿಕಾರಿಗಳ ಪರ ರಾಹುಲ್ ಗಾಂಧಿ ಮಾತಾಡಿದ್ರಾ? ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದಿದ್ದು ತಪ್ಪು, ಅವರು ನಮ್ಮ ಅಧಿಕಾರಿಗಳೇ ಅಂತ ಹೇಳಿದ್ರಾ? ಇಲ್ಲ. ಆಸ್ಪತ್ರೆಗೆ ಹೋಗಿ ಗಾಯಗೊಂಡ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ್ರಿ? ಅದರಂತೆಯೇ ಪೊಲೀಸ್ ಅಧಿಕಾರಿಗಳ ಆರೋಗ್ಯವನ್ನು ವಿಚಾರಿಸಿದ್ರಾ? ಇಲ್ಲ. ಪೊಲೀಸ್ ಅಧಿಕಾರಿಗಳದ್ದು ಜೀವವೇ, ಅವರಿಗೂ ಕುಟುಂಬ ಇರುತ್ತೆ, ಅವರಿಗೇನಾದ್ರೂ ಆದ್ರೆ ಆ ಕುಟುಂಬದ ಗತಿ ಏನು? ರಾಹುಲ್ ಗಾಂಧಿ ಅಮಿತ್ ಶಾ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದಾರೆ, ಈ ಬಗ್ಗೆ ಕ್ಷಮೆ ಕೇಳಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ನಿನ್ಗೆ ನೆನಪಿರ್ಲಿ, ಸದನದಲ್ಲಿ ಇನ್ನೂ ಅಮಿತ್ ಶಾ ಮೋದಿ ಉತ್ತರ ಕೊಟ್ಟಿಲ್ಲ. ಈ ಬಾರಿ ಇಬ್ಬರು ನಾಯಕರ ಉತ್ತರ ಮಾತ್ರ ಸಿಡಿ ಗುಂಡಿನಂತೆ ಇರುತ್ತೆ. ವೀಕ್ಷಕರೇ, ಒಂದು ವಿಷಯ ಗಮನಿಸಿದ್ರ? ಇಷ್ಟು ದಿನ ಇದೇ ಕಾಕ್ರೋಚ್ ಪಾರ್ಟಿ ಅವರು ಏನ್ ಹೇಳ್ತಾ ಇದ್ರು? ನಾವ್ಯಾರು ದಂಗೆ ಮಾಡಿಲ್ಲ, ದಂಗೆ ಮಾಡಿದ್ದು ಬಿಜೆಪಿ RSS ಗೂಂಡಗಳು ಅಂತ ಹೇಳ್ತಾ ಇದ್ರು. ಪೊಲೀಸರು ವಿಡಿಯೋ ಆಧರಿಸಿ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವರನ್ನ ಬಂಧನ ಕೂಡ ಮಾಡಿದ್ದಾರೆ. ಈಗ ಇದೇ CJP ವಕ್ತಾರರು ಅವರನ್ನ ಸರ್ಕಾರ ರಿಲೀಸ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ದಂಗೆ ನಡೆದಾಗ ಒಂದು ಹೇಳಿಕೆ, ಈಗ ಮತ್ತೊಂದು ಹೇಳಿಕೆ. ಈಗ ಸುಪ್ರೀಂ ಕೋರ್ಟ್ ಕೂಡ ಬಂಧಿತರಲ್ಲಿ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ವಿದ್ಯಾರ್ಥಿಗಳು ಇದ್ರೆ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳನ್ನ ರಿಲೀಸ್ ಕೂಡ ಮಾಡಲಾಗ್ತಾ ಇದೆ. ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿ ಅವರೇ, ದೆಹಲಿಯಲ್ಲಿ ದಂಗೆ ಮಾಡಿದ್ಯಾರು, ಪೊಲೀಸರಿಗೆ ಹೊಡೆದಿದ್ಯಾರು, ಇದ್ರ ಬಗ್ಗೆ ಒಂದೇ ಒಂದು ಹೇಳಿಕೆ ನೀಡಲ್ಲ ನೀವು. ಆದ್ರೆ ಎಲ್ಲವೂ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾರೆ. ಸಂಸತ್ ಚಲೋಗೆ ಬಂದಾಗ ಪೊಲೀಸರು ಅಶ್ವವಾಯು ಸಿಡಿಸಿ ತಡೆಯದಿದ್ರೆ ಏನಾಗ್ತಾ ಇತ್ತು? ಸಾವಿರಾರು ವಿದ್ಯಾರ್ಥಿಗಳು ಸಂಸತ್ಗೆ ನುಗ್ಗಿ ಮತ್ತೊಂದು ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಆಗ್ತಾ ಇತ್ತು. ಆಗ ಇವರೇ ಇದು ಮೋದಿ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾ ಇದ್ರು. ಪ್ರತಿಭಟನಾಕಾರರನ್ನ ತಡೆದು ಭದ್ರತೆ ಕೊಟ್ಟರು ಮೋದಿಗೆ ಬೈತಾರೆ. ಇದು ಯಾವ ಲಾಜಿಕ್ ಅರ್ಥವೇ ಆಗಲ್ಲ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.